ಪ್ರವೀಣ್ ಕೆನ್ ನಾಟ್ ಚೇಂಜ್ ಎನಿಬಡೀಸ್ ಲೈಫ್. ಇಲ್ಲಿ ವಿಚಾರಗಳನ್ನ ನೀವು ಅರ್ಥ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕೆ ಶುರು ಮಾಡಿದಾಗ ಬದಲಾವಣೆ ಬರೋ ಪರಿಸ್ಥಿತಿ ಅಥವಾ ಸಾಧ್ಯತೆ ಇದೆ. ಬಟ್ ಬದಲಾವಣೆ ಇಸ್ ಕಂಪಲ್ಸರಿ. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಚೇಂಜ್ ವಿತ್ ದ ಚೇಂಜ್, ಎಲ್ಸ್ ಚೇಂಜ್ ವಿಲ್ ಚೇಂಜ್ ಯು. ಬದಲಾವಣೆಯೊಂದಿಗೆ ಬದಲಾಗು ಅಥವಾ ಬದಲಾವಣೆ ನಿನ್ನನ್ನು ಬದಲಾಯಿಸಿ ಬಿಸಾಗುತ್ತೆ. ಇದೇ ಒಂದು ಪ್ಲಾಟ್ಫಾರ್ಮ್ ಮೇಲೆ ಈ ಬದಲಾವಣೆ ವಿಷಯವಾಗಿನೇ ಇವತ್ತು ನಿಮಗೊಂದು 2-3 ಸಂಗತಿಗಳನ್ನ ತಿಳಿಸಿ ಹೋಗ್ತೇನೆ. ಹೌ ಇಟ್ ಈಸ್ ಇಂಪಾರ್ಟೆಂಟ್. ಏನಾಗತ್ತೆ ಪುಟ, ಒಂದು ಅರ್ಥ ಮಾಡ್ಕೊಳ್ಳೋಣ. ನಾವು ನಮ್ಮ ಜೀವನವನ್ನ ಒಂದೇ ರೀತಿಯಾಗಿ ನಡ್ಸ್ಕೊಂಡು ಹೋದಾಗ ಒಂದು ಕಂಫರ್ಟ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಹಿತಕರವಾದ ವಾತಾವರಣ. ಏನಿದು ಕಂಫರ್ಟ್ ಝೋನ್ ಅಂತಂದ್ರೆ, ಇಲ್ಲಿ ವಿಚಾರಗಳು ನನಗೆ ಗೊತ್ತಿರುತ್ತೆ, ಇಲ್ಲಿ ಸಂಗತಿಗಳು ಗೊತ್ತಿರುತ್ತೆ, ಇಲ್ಲಿ ವ್ಯಕ್ತಿಗಳು ಗೊತ್ತಿರ್ತಾರೆ. ಸೊ ಐ ಆಮ್ ಕಂಫರ್ಟೇಬಲ್. ಥಿಂಗ್ಸ್ ಆರ್ ಮೂವಿಂಗ್ ಆನ್, ನಡೀತಾ ಇದೆ. ಸೊ ಹೌ ಥಿಂಗ್ಸ್ ಆರ್ ಮೂವಿಂಗ್ ಆನ್, ಹೋಗ್ತಾ ಇದೆ ಅಂದ್ರೆ ನಾನು ಯಾಕೆ ಮತ್ತೆ ಎಕ್ಸ್ಟ್ರಾ ಪ್ರಯತ್ನ ಮಾಡಿಬಿಟ್ಟು ಹೊಸದ್ ಯಾಕೆ ಪ್ರಯತ್ನ ಮಾಡಬೇಕು? ಸೊ ಜೋ ಚಲ್ ರಹಾ ಹೈ ಚಲ್ನೆ ದೋ. ಅಂಡ್ ಫೈನಲಿ ಇಟ್ ಈಸ್ ವೆರಿ ಸೇಫ್, ದೇರ್ ಆರ್ ನೋ ರಿಸ್ಕ್. ಈ ತರ ಒಂದು ಮನಸ್ಥಿತಿ ಬಂದಾಗ ಬೆಳವಣಿಗೆ ಕುಂದಿತ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ಕಥೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ, ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಯಾಕಂದ್ರೆ ಈ ಅಂಬಲ್ಪಾಡಿ ಕ್ಯಾಂಪ್ ಈ ವರ್ಷ ಆಗೋ ಸಾಧ್ಯತೆ ತುಂಬಾ ಇದೆ. ದೇವರಲ್ಲೂ ಅದನ್ನೇ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ. ಆಯ್ತು ಅಂದ್ರೆ ಮತ್ತಿದ್ದಿದ್ದೆ, ಬೇಡ ಅಂದ್ರೂ 5 ದಿನ ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ನಾನೊಬ್ನೇ ಬರಲ್ಲ, ನಮ್ಮ ಎಂಟೈರ್ ಸಹ ಕುಟುಂಬ ಪರಿವಾರ ಸಮೇತವಾಗಿ ಒಂದು 4 ಜನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡ್ ಬರ್ತೀವಿ. ಅಂಡ್ ನೀವು ಮಿಕ್ಕಿದವ್ರು ಆದವರು ಕೂಡ ಬಂದೊಂದೊಂದೊಂದು ವಿಸಿಟ್ ಕೊಟ್ಟು ಹೋಗಿ. ಫ್ಯಾಲ್ಕನ್ ಇಟ್ಸ್ ಒಂದು ಹದ್ದಿನ ಪ್ರಜಾತಿ, ಗಿಡುಗ ಅಂತ ಕರೀತಾರೆ ಕನ್ನಡದಲ್ಲಿ. ಅದರ ಒಂದು ಕಥೆಯನ್ನು ನಿಮಗೆ ಹೇಳ್ತೇನೆ. ಆ ಕಥೆಯ ನಿದರ್ಶನವಾಗಿ ತಗೊಂಡು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಚೇಂಜ್. ಒಂದು ಹಳೆ ಕಾಲದ ಒಂದು ರಾಜನ ಆಸ್ಥಾನ. ರಾಜ ಪ್ರಾಣಿ ಪಕ್ಷಿ ಪ್ರಿಯ. ಸೊ ಅವನು ಆಸ್ಥಾನದಲ್ಲಿ ತನ್ನ ಒಂದು ರಾಜ್ಯದಲ್ಲಿ ಒಂದು ಸಪರೇಟ್ ಆಗಿ ಒಂದು ಗ್ರೌಂಡ್ ರೆಡಿ ಮಾಡ್ಕೊಂಡಿದ್ದ. ಅಲ್ಲಿ ಅವನು ಬೇರೆ ಬೇರೆ ತರದ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾ ಇದ್ದ. ಏನೋ ವಿಶೇಷ ಪ್ರೀತಿ ಅದ್ರ ಮೇಲೆ. ಅದನ್ನ ಅರಿತು ಒಬ್ಬ ಅರಬ್ ಕಂಟ್ರಿಯಿಂದ ಒಬ್ಬ ಪ್ರವಾಸಿಗ ಬರ್ತಾನೆ. ತನ್ನ ಜೊತೆಗೆ 2 ಫ್ಯಾಲ್ಕನ್ ಬರ್ಡ್ಗಳನ್ನ ತಗೊಂಡ್ಬರ್ತಾನೆ, ಗಿಡುಗ ಪಕ್ಷಿಗಳನ್ನ. ಜನರಲಿ ನಾವು ನೋಡ್ತೀವಿ ಅರಬ್ ಕಂಟ್ರೀಸ್ಗಳೆಲ್ಲ ಆ ತರ ಪಕ್ಷಿಗಳನ್ನ ಸಾಕ್ತಿರ್ತಾರೆ. ದೇ ಆರ್ ಮೆಂಟ್ ಫಾರ್ ಹಂಟಿಂಗ್. ದೇ ಆರ್ ದ ಮೆಜೆಸ್ಟಿಕ್ ಹಂಟಿಂಗ್ ಬರ್ಡ್ಸ್. ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿ ಅವು ಎಂಟರ್ಟೈನ್ಮೆಂಟ್ ಮಾಡ್ತವೆ, ಚೆನ್ನಾಗಿ ಹೋಗ್ಬಿಟ್ಟು ಬೇಟೆ ಆಡ್ಕೊಂಡ್ ಬರ್ತವೆ. ಅಂತಹ 2 ಪಕ್ಷಿಗಳನ್ನ ತಗೊಂಡು ಬಂದು ರಾಜನ ಆಸ್ಥಾನಕ್ಕೆ ಬಂದು ಕೊಡ್ತಾನೆ. ಸ್ವಾಮಿ, ನಿಮ್ ಬಗ್ಗೆ ತುಂಬಾ ಕೇಳಿದ್ವಿ, ನೀವು ಪ್ರಾಣಿ ಪಕ್ಷಿ ಪ್ರಿಯರು ಅಂತ. ಸೊ ಈ 2 ಪಕ್ಷಿಗಳು ನನ್ನಿಂದ ನಿಮಗೆ ಗಿಫ್ಟ್. ಚೆನ್ನಾಗಿ ಟ್ರೈನ್ ಮಾಡಿ ತುಂಬಾ ಚೆನ್ನಾಗಿ ಹಂಟ್ ಮಾಡ್ತವೆ ಅಂದಾಗ ಈ ತರದ ಪಕ್ಷಿಗಳನ್ನ ನಾವು ನೋಡಿರ್ಲಿಲ್ಲ, ಅವನ ಹತ್ರ ಇರ್ಲೂ ಇಲ್ಲ. ವಾಸ್ ವೆರಿ ಎಕ್ಸೈಟೆಡ್. ಅವನಿಗೆ ಕೈ ತುಂಬಾ ಸಂಪತ್ತನ್ನ ಕೊಟ್ಟು ಅವ್ನು ಕಳಿಸ್ತಾನೆ. ತನ್ನ ಏನು ಒಂದು ಸಂಗ್ರಹಾಲಯ ಇರತ್ತಲ್ಲ, ಅಲ್ಲಿ ಒಬ್ಬ ಇನ್ಸ್ಟ್ರಕ್ಟರ್ ಟ್ರೈನರ್ ಅನ್ನ ಕರೆಸ್ಬಿಟ್ಟು ಹೇಳ್ತಾನೆ, ಸಿ ದೀಸ್ ಆರ್ ದ 2 birds, ಐ ಗಾಟ್ ದಿಸ್ ಆಸ್ ಅ ಗಿಫ್ಟ್. ಚೆನ್ನಾಗಿ ಟ್ರೈನ್ ಮಾಡು, 1 ತಿಂಗಳ ಟೈಮ್ ತಗೋ, ಚೆನ್ನಾಗಿ ಟ್ರೈನ್ ಮಾಡಿ ಇವನ್ನ, ಅಂಡ್ ಐ ವುಡ್ ಲೈಕ್ ಟು ಹ್ಯಾವ್ ಎಂಟರ್ಟೈನ್ಮೆಂಟ್ ಫ್ರಮ್ ದೀಸ್ ಬರ್ಡ್ಸ್ ಅಂತ ಹೇಳ್ತಾನೆ. ಸೆಟ್ ಫೈನ್, ತಗೊಂಡು ಹೋಗ್ತಾನೆ 2 ಪಕ್ಷಿಗಳನ್ನ. 1 ವಾರದ ತರಬೇತಿ ಆಗತ್ತೆ. ಆ ಟ್ರೈನರ್ ಅಥವಾ ಏನ್ ಫೆಸಿಲಿಟೇಟರ್ ಇರ್ತಾನಲ್ಲ, ಅವನು ಸ್ವಲ್ಪ ಕನ್ಫ್ಯೂಸ್ಡ್ ಆಗ್ಬಿಡ್ತಾನೆ. ಏನಂದ್ರೆ 2 ಪಕ್ಷಿಯಲ್ಲಿ 1 ಪಕ್ಷಿ ಅವನು ಹೇಳೋ ತರಾನೇ ಮಾಡ್ತಿರತ್ತೆ. ಯಾವಾಗ ಒಂದು ಗಿಡ ಇರತ್ತೆ, ಗಿಡದ ಮೇಲೆ ಕುತ್ಕೊಂಡಿರ್ತವೆ, ಆಹಾರದ ಟೈಮ್ ಬಂತು, ಊಟದ ಟೈಮ್ ಬಂದ ತಕ್ಷಣ ಬರುತ್ತೆ, ತಿನ್ನತ್ತೆ. ಅಲ್ಲಿ ಹಾರು ಅಂದಾಗ ಹಾರತ್ತೆ, ಬೇಟೆ ಆಡ್ಕೊಂಡು ಬಂದಾಗ ಬೇಟೆ ಆಡ್ಕೊಂಡು ಬರುತ್ತೆ. ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಮೊದಲನೇ ಬರ್ಡು ಆಕ್ಟ್ ಮಾಡ್ತಾ ಇರತ್ತೆ. ಬಟ್ ವಿಚಿತ್ರ ಅಂದ್ರೆ 2ನೇ ಪಕ್ಷಿ ಸದಾ ಗಿಡದ ಮೇಲೇನೆ ಕುತ್ಕೊಂಡಿರತ್ತೆ. ಊಟದ ಟೈಮಿಗೆ ಬಂದು ಸರಿಯಾಗಿ ಊಟ ಮಾಡ್ಕೊಂಡು ಮತ್ತೆ ವಾಪಸ್ ಗಿಡದ ಮೇಲೆ ಕುತ್ಕೋತಿರತ್ತೆ. 1 ವಾರ ಆಯ್ತು, ಗಾಬರಿ ಆಯ್ತು ಇವನ್ಗೆ, ಏನಪ್ಪ ಹಿಂಗೆಲ್ಲ ಆದ್ರೆ ಹೆಂಗೆ ಅಂತಂದು. ಇರ್ಲಿ ಇದನ್ನ ನನ್ನ ಪೇಷನ್ಸ್ ಕಳ್ಕೊಳ್ಳೋದು ಬೇಡ ಅಂತ 1 ವಾರ ತರಬೇತಿಯನ್ನ ಕಂಟಿನ್ಯೂ ಮಾಡ್ತಾನೆ. ರಿಸಲ್ಟ್ ರಿಮೇನ್ ಸೇಮ್. ಫಸ್ಟ್ ಬರ್ಡ್ becomes the best bird and acts according to the situation and the command, and the second bird is as good as the lazy fellow. ಗಾಬರಿ ಆಗತ್ತೆ. ಇನ್ನೇನಾದ್ರೂ ರಾಜನ್ಗೆ ಗೊತ್ತಾದ್ರೆ, ಯಾಕಂದ್ರೆ ಹಳೆ ಕಾಲದ ರಾಜರು ಒಮ್ಮೆನೇ ಡಿಸಿಷನ್ ತಗೊಂಡ್ಬಿಡ್ತಾರೆ, ಹಿಂದೆ ಮುಂದೆ ವಿಚಾರ ಮಾಡದೆ. ಮತ್ತೆಲ್ಲಾದ್ರೂ ನನ್ನ ತಲೆ ಕೀಳೆ ಕಡ್ದ್ಬಿಟ್ಟನು ಅಂತ ಅನ್ಕೊಂಡು ಆಸ್ಥಾನಕ್ಕೆ ಬಂದು ಹೇಳ್ತಾನೆ, ಸ್ವಾಮಿ, ದಿಸ್ ಇಸ್ ಅ ಫ್ಯಾಕ್ಟ್. ನಾನು ಎಲ್ಲಾ ತರದ ಪ್ರಯತ್ನ ಮಾಡಿದ್ದೇನೆ. ಐ ಕುಡ್ ಕನ್ವರ್ಟ್ 1 bird, ಐ ಕುಡ್ ಟ್ರೈನ್ 1 bird, ಬಟ್ ಸೆಕೆಂಡ್ ಬರ್ಡ್ ಸಾರಿ ಸರ್. ರಾಜ ಹೇಳ್ತಾನೆ, ಅಲ್ಲ ಕಣೋ, ಯು ಆರ್ ದ ಎಕ್ಸ್ಪರ್ಟ್, ನೀನೇ ಹಿಂಗೆ ಹೇಳಿದ್ರೆ ಹೆಂಗ ಕಣೋ, ಏನಾದ್ರೂ ಪ್ರಯತ್ನ ಮಾಡು. ಸರ್ ಆಗ್ಲಿಲ್ಲ ಸರ್, ನನ್ನ ಎಲ್ಲಾ ಪ್ರಯತ್ನ ಮಾಡಿದೆ, ಐ ಆಮ್ ಸಾರಿ, ಸೆಕೆಂಡ್ ಬರ್ಡ್ ಐ ಕ್ಯಾನಾಟ್ ಟ್ರೈನ್. ಅವಾಗ ಅವ್ನ್ ಮತ್ತೇನ್ ಮಾಡ್ಬೇಕು, ಕಾಡಲ್ಲಿ ಬಿಟ್ಬಿಡಿ ಸರ್ ಅಂತ ಹೇಳ್ತಾನೆ. ಬಟ್
ಅಲ್ಲಿ ರಾಜ್ಯದ ಮಂತ್ರಿ ಬಂದು ಹೇಳ್ತಾನೆ, ಸರ್ ಸ್ವಾಮಿ ಒಮ್ಮೆನೆ ಕಾಡಿಗೆ ಬಿಡೋದು ಬೇಡ, 4 ಊರಲ್ಲಿ ಡಂಗ್ರ ಸಾರಿ ಯಾರಾದ್ರೂ ಇರ್ತಾರೆ, ಇದನ್ನ ಪಳಗಿಸೋರು ಇರ್ತಾರೆ, ಕರೆಸ್ ನೋಡಿ ಅಂತ. ಅದನ್ನ ಮಾಡಾಯ್ತು. 4 ಊರಿಂದ ಜನ ಬರ್ತಾರೆ, ತಮ್ಮ ಪ್ರಯತ್ನ ಪಡ್ತಾರೆ, ಇನ್ನೊಂದು ವಾರ ಟೈಮ್ ಆಗತ್ತೆ, ಬಟ್ ದ ರಿಸಲ್ಟ್ ರಿಮೇನ್ ಸೇಮ್. ಫೈನಲಿ ಡಿಸೈಡೆಡ್, ಇದನ್ನ ಒಯ್ದು ಕಾಡಿಗೆ ಬಿಟ್ಬಿಡ್ಬೇಕು. ಆಯ್ತು, ರಾಜಭಟ್ರಿಗೆ ಹೇಳ್ತಾರೆ, ಕರ್ಕೊಂಡೋಗೋ ಒಂದು 2ನೇ ಪಕ್ಷಿನ ಬಿಟ್ಬಿಡು, ಅದು ಇಟ್ಸ್ ಅ ವೇಸ್ಟ್, ನಾಲಾಯಕ, ಯೂಸ್ಲೆಸ್ ಬರ್ಡ್. ಇನ್ನೇನ್ ತಗೊಂಡು ಹೋಗ್ಬೇಕು. ಒಬ್ಬ ಮುದುಕ ರೈತ ಬರ್ತಾನೆ ಆಸ್ಥಾನಕ್ಕೆ, ಬಂದ್ ಹೇಳ್ತಾನೆ, ಸ್ವಾಮಿ ನನಗೊಂದು ಅವಕಾಶ ಕೊಡಿ. ರಾಜ ಅಂತಾನೆ, ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಆರ್ ಅ ಓಲ್ಡ್ ಫಾರ್ಮರ್, ಯು ಹ್ಯಾವ್ ಅ ಡಿಫರೆಂಟ್ ಎಕ್ಸ್ಪರ್ಟೈಸ್, ಯು ಹ್ಯಾವ್ ಅ ಡಿಫರೆಂಟ್ ಸೆಟ್ ಆಫ್ ಸ್ಕಿಲ್ಸ್, ದಿಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ, ಇದು ನಿಮ್ಮದಲ್ಲ. ಅವನಂತಾನೆ, ಸ್ವಾಮಿ ಎಲ್ಲಾರ್ಗೂ ಪ್ರಯತ್ನ ಮಾಡೋಕೆ ಅವಕಾಶ ಕೊಟ್ರಿ, ನನಗೊಂದು ಅವಕಾಶ ಕೊಡಿ. ಫೈನಲಿ ರಾಜ ಅಂತಾನೆ, ಹೆಂಗೂನು ಇದನ್ನ ಕಾಡಿ ಕಳಿಸ್ಬೇಕಲ್ಲ, ಆಯ್ತಪ್ಪ ಎಷ್ಟು ದಿನ ಟೈಮ್ ಬೇಕು, ಒಂದು 2 ದಿನ ಟೈಮ್ ಕೊಡಿ ಸರ್. ಅವನಂತಾನೆ, 20 ದಿನ ಆದ್ರೂ ಚೇಂಜ್ ಆಗದಿರೋದು 2 ದಿನದಲ್ಲಿ ಹೆಂಗ್ ಚೇಂಜ್ ಆಗುತ್ತೆ? ಕೊಟ್ಟು ನೋಡಿ ಸರ್, ಪ್ರಯತ್ನ ಅಂತರೂ ಮಾಡ್ತೇನೆ. ಆಯ್ತು, ಕಳಿಸ್ತಾರೆ. ಅವನು ಆ ಗ್ರೌಂಡ್ಗೆ ಬರ್ತಾನೆ, ಸೇಮ್ ರೂಟೀನ್ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ 2ನೇ ಪಕ್ಷಿನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾನೆ. 1ನೇ ಬರ್ಡ್ ಅಂತೂ ಆಸ್ ಯೂಶುವಲ್ ಇಟ್ ಈಸ್ ಆಕ್ಟಿಂಗ್ ಆನ್ ದ ಕಮಾಂಡ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ ತಕ್ಷಣ ಗ್ರೌಂಡ್ ಅಲ್ಲಿ ಒಂದ್ ಸ್ವಲ್ಪ ಆಲ್ಟ್ರೇಷನ್, ಚೇಂಜಸ್ ಮಾಡಿಸ್ತಾನೆ. ಆ ಬದಲಾವಣೆಗಳನ್ನ ಮಾಡ್ಬಿಟ್ಟು ನೋಡ್ತಾನೆ, 2ನೇ ಪಕ್ಷಿನೂ ಹಾರೋಕ್ ಶುರು ಮಾಡ್ತು. ಅವನ್ ಯಾವ ತರ ಕಮಾಂಡ್ ಕೊಡ್ತಾನೆ ಆ ತರ ಮಾಡೋಕ್ ಶುರು ಮಾಡ್ತು. ರಾಜಭಟ್ರು ಖುಷಿಯಾಗಿ ಓಡ್ಕೊಂಡು ಬಂದು ರಾಜನ್ಗೆ ಹೇಳ್ತಾನೆ, ಸ್ವಾಮಿ ಮ್ಯಾಜಿಕ್, 2nd ಬರ್ಡ್ ಇಸ್ ಆಲ್ಸೋ ಫ್ಲೈಯಿಂಗ್. ರಾಜನ್ಗೆ ಆ ಒಂದು ಎಕ್ಸೈಟ್ಮೆಂಟ್, ಖುಷಿ ತಡ್ಕೊಳಕ್ ಆಗ್ಲಿಲ್ಲ. ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಆ ಟ್ರೈನಿಂಗ್ ಗ್ರೌಂಡ್ಗೆ ಓಡ್ ಬರ್ತಾನೆ. ಬಂದ್ ನೋಡ್ತಾನೆ, 2ನೇ ಬರ್ಡು 1ನೇ ಬರ್ಡ್ಗಿಂತ ಚೆನ್ನಾಗಿ ಹಾರಾಟ ಮಾಡ್ತಾ ಇದೆ. ತುಂಬಾ ಖುಷಿ ಆಯ್ತು. ತನ್ನ ಕೊರಳಲ್ಲಿರೋ ಒಂದು ಮುತ್ತಿನ ಹಾರವನ್ನು ತೆಗೆದು ಆ ರೈತನಿಗೆ ಕೊಡ್ತಾನೆ. ಶಭಾಷ್, ವೆರಿ ಗುಡ್, ಬಟ್ ಟೆಲ್ ಮಿ ವಾಟ್ ಮ್ಯಾಜಿಕ್ ಯು ಹ್ಯಾವ್ ಡನ್. ಅಂತದ್ ಏನೋ ಮ್ಯಾಜಿಕ್ ಮಾಡಿದೆ ನೀನು. ಅವನಂತಾನೆ, ಸ್ವಾಮಿ ಮ್ಯಾಜಿಕ್ ಏನು ಮಾಡಿಲ್ಲ, ನಾನು 1 ದಿನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದೆ, ಅದರ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಂಡೆ, ಗೊತ್ತಾಯ್ತು ಸಮಸ್ಯೆ ಎಲ್ಲಿದೆ ಅಂತಂದು. ಅದಕ್ಕೆ ನೆಕ್ಸ್ಟ್ ಡೇ ಬಂದು ಗ್ರೌಂಡ್ ಅಲ್ಲಿ ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೇನೆ. ಏನು ಆಲ್ಟ್ರೇಷನ್? ಸ್ವಾಮಿ, ಇಲ್ಲೊಂದು ಮರ ಇತ್ತು, ಅದನ್ನ ಕಡ್ದು ಬಿಸಾಕ್ಬಿಟ್ಟೆ. ಯಾಕಂದ್ರೆ ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ಎಲ್ಲಿವರೆಗೂ ಮರ ಇರತ್ತೆ, ಮರದ ಮೇಲೆ ಕೊಂಬೆ ಇರತ್ತೆ, ಕೊಂಬೆ ಮೇಲೆ ಆಶ್ರಯ ಇರತ್ತೆ, ಈ ಬರ್ಡು ಕುತ್ಕೊಂಡೇ ಇರತ್ತೆ. ಸೊ ಕೊಂಬೆ ರೆಂಬೆ ಆಶ್ರಯ ಇಲ್ಲ, ಮರ ಇಲ್ಲ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ, ಅಂದ್ರೆ ಹಾರ್ಲೇಬೇಕು. ಸೊ ಇಟ್ ಈಸ್ ಫ್ಲೈಯಿಂಗ್. ಅವನಂತಾನೆ, ಹೌದಾ, ಇಷ್ಟು ಈಸಿನಾ? ಈಸಿ ನಿಮಗೆ ಸರ್, ಬಟ್ ನಾಟ್ ಫಾರ್ ದ ಬರ್ಡ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಜೀವನದಲ್ಲಿ 2 ಥರದ ಅವಕಾಶಗಳು ಬರ್ತವೆ, 2 ಥರದ ಸಂದರ್ಭಗಳು ಬರ್ತವೆ. ನಾವೇ ಆ ಸಂದರ್ಭ ಸಿಚುವೇಶನ್ ಅನ್ನ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ಆ ರೆಂಬೆ ಕೊಂಬೆಗಳನ್ನ ಬಿಟ್ಟು ಹಾರಾಟ ಮಾಡಿದ್ರೆ ಸಲೀಸಾಗಿ ಆಕಾಶ ಮುಟ್ಟಿ ಕೆಳಗಡೆ ಬರ್ತೀವಿ. ಇಲ್ಲ ಅಂದ್ರೆ ಆ ಜೀವನ ಸರಿಯಾದ ಸಮಯಕ್ಕೆ ನಮಗೆ ವಾರ್ನಿಂಗ್ ಕೊಡದೆ ರೆಂಬೆ ಕೊಂಬೆಗಳನ್ನ ಕಟ್ ಮಾಡ್ತದೆ. ಆ ರೆಂಬೆ ಕೊಂಬೆಗಳನ್ನ ಬಿಡ್ಲೇಬೇಕು. ದ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಇಲ್ಲ ನಾನು ಇಲ್ಲೇ ಇರ್ತೇನೆ, ಅಲ್ಲೇ ಮಾಡ್ತೇನೆ, ಆಗಲ್ಲ. ಸ್ಕೂಲಲ್ಲೇ ಇರ್ಬೇಕಾಗಿತ್ತು. ಆ ಸ್ಕೂಲಲ್ಲಿ ಇದ್ದಾಗ ಹೆಂಗ ಅನ್ಸಾಯ್ತು, ಅಯ್ಯೋ ಕರ್ಮ ಯಾವಾಗ ಮುಗಿಯತ್ತೋ ಏನೋ. ಕಾಲೇಜಿಗೆ PUC ಬಂದ್ವಿ, ಅಯ್ಯೋ ಸ್ಕೂಲೇ ಚೆನ್ನಾಗಿತ್ತು. ಹೋಗ್ಲಿ ಡಿಗ್ರಿ ಕಾಲೇಜಲ್ಲಿ, ಡಿಗ್ರಿಗೆ ಬಂದ ತಕ್ಷಣ ಇಲ್ಲೆಲ್ಲ ಬಂದು ಮಾತಾಡ್ತಿರ್ತಾರಲ್ಲ, ನಾವ್ ಯಾವಾಗ ಅಲ್ಲಿ ಮ್ಯಾಲೆ ನಿಂತ್ಕೊಳ್ಳೋದು, ನಾವ್ ಯಾವಾಗ ಹೇಳೋದು, ರೈಟ್? ಬದಲಾವಣೆ ಪ್ರಕೃತಿಯ ನಿಯಮ. ನಾನು ಒಂದೇ ಕಡೆ ಇರ್ತೇನೆ ಅಂದ್ರೆ ಆಗಲ್ಲ. ಆದ್ರೆ ಆ ಮನಸ್ಸು ನಾವು ಯಾವ ರೀತಿಯಾಗಿ ಟ್ಯೂನ್ ಮಾಡ್ತಾ ಹೋಗ್ತೀವಲ್ಲ, ಅಲ್ಲಿ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಆದಂಗೆ ನಮ್ಮ ಬೆಳವಣಿಗೆಗೆ ಕುಂಠಿತವಾಗಿ ಅದು ಅಡ್ಡ ಬಂದು ನಿಂತ್ಕೊಳ್ಳುತ್ತೆ. ಸೊ ಒಂದು ಜೀವನ ಅಥವಾ ನಮ್ಮ ಸನ್ನಿವೇಶಗಳು ನಮ್ಮನ್ನ ತಂದು ದುಗಿಸ್ಬಿಟ್ಟು ಮಾಡ್ಸೋಕ್ ಹೇಳ್ತಾವೋ, ಅಥವಾ ನಾನಾಗ್ನೇ ತಿಳ್ಕೊಂಡು ಮಾಡ್ತೇನೋ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಲೇ ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡು ನಮ್ಮ ಸಿಚುವೇಶನ್, ನಾನು ಎಲ್ಲಿದ್ದೇನೆ. ಸ್ವಾಮಿಗಳು ಎಂತ ಚೆನ್ನಾಗಿ ಮಾತು ಹೇಳಿದ್ರು. ಆ ಹೂವಿನ ಒಂದು ಎಕ್ಸಾಂಪಲ್ ಕೊಟ್ರಲ್ಲ, ನನ್ನ ರೂಟ್ ಏನು, ನಾನು ಯಾರು, ನಾನು ಎತ್ತ, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಏನ್ ಮಾಡ್ಬೇಕು ಅನ್ನೋ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಆಯಾ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆಗಳನ್ನು, ಏನ್ ಬದಲಾವಣೆ ಹೇಳ್ತಾ ಇದ್ದೀವಿ ನಾವಿಲ್ಲಿ? ವೆರಿ ಸಿಂಪಲ್. ಜಾಬ್ ಮಾಡಬೇಕು ಅಂತ ಎಲ್ಲರ ತಲೆಯಲ್ಲಿದೆ. ಸುಮ್ನೆ ಜಾಬ್ ಸಿಗಲ್ಲ. ವಿ ನೀಡ್ ಸಮ್ ಸ್ಕಿಲ್ಸ್. ಇಂಗ್ಲಿಷ್ ಮಾತಾಡೋಕ್ ಬರಬೇಕು, ಕಂಪ್ಯೂಟರ್ ಬರಬೇಕು, ಆಪ್ಟಿಟ್ಯೂಡ್ ನಾಲೆಜ್ ಬರಬೇಕು. ಗಣಿತ ಬಂದೇ ಬರುತ್ತೆ ಪುಟ್ಟ, ಗಣಿತ ಬರಲ್ಲ ಅಂತಲ್ಲ. ಆದ್ರೆ ಗಣಿತದ ಸರಳವಾದ ಪ್ರಶ್ನೆಗಳನ್ನ ಇಂಟರ್ವ್ಯೂ ಅಲ್ಲಿ ಕೇಳಲ್ಲ. ಫಾರ್ ಎಕ್ಸಾಂಪಲ್, ಕ್ವಶನ್ಸ್ ಲೈಕ್ ಫೈಂಡ್ ದ ರೇಷೋಸ್ ಆಫ್ ಇನ್ ಸರ್ಕಲ್ ಟು ದ ಸರ್ಕಮ್ ಸರ್ಕಲ್ ಆಫ್ ಅ ಸ್ಕ್ವೇರ್.
Let me repeat the question. Find the ratios of in circle to the circumcircle of a square. 30 ಸೆಕೆಂಡ್ ಟೈಮ್ ಕೊಡ್ತಾರೆ ಆಪ್ಟಿಟ್ಯೂಡ್ ಕ್ವಶನ್ ಅಲ್ಲಿ. ಈ 30 ಸೆಕೆಂಡ್ ಅಲ್ಲಿ ಪ್ರಶ್ನೆ ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಲೆಕ್ಕ ಮಾಡಬೇಕು, ಸರಿ ಉತ್ತರ ಟಿಕ್ ಮಾಡಬೇಕು. ಸಮಸ್ಯೆ ಟಿಕ್ ಮಾಡೋದಲ್ಲ. 4 ಕೌಡಿಗಳನ್ನ ತಗೊಂಡೋಗಿ ಹಾಕ್ಬಿಟ್ರು ABCD ಸಿಗತ್ತೆ. ಬಟ್ ಸಮಸ್ಯೆ ಏನು ಅಂತಂದ್ರೆ ನಾವು ಕಲ್ತಿದ್ದು ಈ ರೇಖಾಗಣಿತ ಕನ್ನಡದಲ್ಲಿ, ಈಗ ಬಂದಿದ್ದು ಜಾಮೆಟ್ರಿಯಲ್ಲಿ. ಇಟ್ ಹ್ಯಾಸ್ ಚೇಂಜ್ ದ ಕಾಸ್ಟ್ಯೂಮ್. ಈಗ ಸಮಸ್ಯೆ ಅಷ್ಟೇ ಅಲ್ಲ, ಇನ್ ಸರ್ಕಲ್, ಸರ್ಕಮ್ ಸರ್ಕಲ್ ಆಫ್ ಅ ಸ್ಕ್ವೇರ್. So we need to know the property of a square, we need to know the property of circle, we need to understand the concept of in circle, also we need to know the concept of circumcircle. 17 ಸ್ಟೆಪ್ ಅಲ್ಲಿ ಉತ್ತರ ಬರುತ್ತೆ ಇದೆ. 17 ಸ್ಟೆಪ್ಸ್ ಬೇಕು ಇದನ್ನ ಸಾಲ್ವ್ ಮಾಡೋಕೆ, and you have 30 seconds, and that is what the competency is measured. ಸೊ ಬದಲಾವಣೆ ಬೇಕು. ಅಲ್ಲಿ ಪರೀಕ್ಷೆ, ನಾನು ಇಂಟರ್ವ್ಯೂಗೆ ಹೋದಾಗ, ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತೀಯೋ, ಗವರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ವೆರ್ ಎವರ್ ಯು ಗೋ, ದ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ಈಸ್ your aptitude skills. ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು, ಜೊತೆಗೆ ಲಾಜಿಕ್ ಬೇಕು. ಅದು ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಹಾಗಿದ್ರೆ ಡಿಗ್ರಿ ಮುಗಿದ್ಮೇಲೆ ಕೋಚಿಂಗ್ ಕ್ಲಾಸ್ ಹೋಗ್ಲಾ? ಅಲ್ಲಿವರೆಗೂ ಯಾಕಾಯ್ತೀಯ? ಡಿಗ್ರಿ ಸ್ಟಾರ್ಟ್ ಆಯ್ತಾ, ದಿನಕ್ಕೆ 1 hour ಸ್ಪೆಂಡ್ ಮಾಡ್ಬಿಟ್ಟ? ಯು ಚೇಂಜ್ ದ ಪ್ರಾಸೆಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾವು ಈಗ ಅದನ್ನ ಹೆಂಗೋ ನಾನೇನೋ ಕೌಡಿಗಳನ್ನ ಹಾಕ್ಬಿಟ್ಟು ಏನೋ ಪಾಸ್ ಆಗ್ತೇನೆ ಅಂತ ಅನ್ಕೋ. ನೆಕ್ಸ್ಟ್ ರೌಂಡ್ ಈಸ್ ಗ್ರೂಪ್ ಡಿಸ್ಕಷನ್. ಒಂದು 15 ಜನನ ಕೂಡಿಸ್ತಾರೆ, ಸಿಂಪಲ್ ಟಾಪಿಕ್ ಕೊಡ್ತಾರೆ, 15 ಮಿನಿಟ್ಸ್ ಮಾತಾಡಬೇಕು. ಫಾರ್ ಎಕ್ಸಾಂಪಲ್, ಟಾಕ್ ಅಬೌಟ್ ಜನ್ ಲೋಕ್ಪಾಲ್ ಬಿಲ್. ಏನಿದು ಹಾ ಅಂತ ಸೌಂಡ್ ಬಂತಲ್ಲ, ಯಾರು ಇವರು ಅಂದ್ರೆ ಇದನ್ನ ಕೇಳದೇ ಇರೋರು. ಜನ್ ಲೋಕ್ಪಾಲ್ ಬಿಲ್ಲ ಅಂದ್ರೆ ಅಂದ್ರೆ ಅಂತ ಗೊತ್ತಿಲ್ಲದೆ ಇರೋರು ಅಲ್ಲಿ ಕುತ್ಕೊಂಡು 15 ನಿಮಿಷ ಏನೋ ಮಾತಾಡ್ತೀವ. ಎಲ್ಲೋ ಏನೋ ಕದ್ದು ಕೇಳಿದಿರತ್ತೆ, ಏನೋ ಆಂಟಿ ಕರಪ್ಷನ್ ಬಿಲ್ಲು, ಅಣ್ಣಾ ಹಜಾರೆ ಅವರು ಏನೋ ಅವಾಗ ಚಳುವಳಿ. ಸೊ ನೌ ಯು ಕ್ಯಾನ್ ಟಾಕ್ 2 sentences. ಸರ್, ಇಟ್ ಈಸ್ ಆಂಟಿ ಕರಪ್ಷನ್ ಬಿಲ್, ಅಣ್ಣಾ ಹಜಾರೆ ಪ್ರೊಟೆಸ್ಟೆಡ್. ಇನ್ನು ಮಿಕ್ಕಿದ್ದೇನ್ ಮಾತಾಡ್ತೀಯಾ? ಕರೆಕ್ಟ್. ಸೊ ಇಲ್ಲಿ ಮಾತಾಡಬೇಕು ಅಂದ್ರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಬರಬೇಕು, ಮಾತಾಡಬೇಕು ಅಂದ್ರೆ ವಿಷಯ ಸಂಗ್ರಹಣೆ ಇರಬೇಕು. ಸೊ ದೇರ್ ಹ್ಯಾಸ್ ಟು ಬಿ ಅ ಚೇಂಜ್. ಅಂಡ್ ಜನ್ ಲೋಕ್ಪಾಲ್ ಬಿಲ್ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್. ಇಲ್ಲೂ ಬದಲಾವಣೆ ಬೇಕು. ನಾಳೆ ಇಂಟರ್ವ್ಯೂ ಅಂದ್ರೆ ಇವತ್ತಿನ ದಿನ ಕುತ್ಕೊಂಡು ನಮ್ಗೆ ಪ್ರಿಪೇರ್ ಆಗಕ್ಕಾಗತ್ತಾ? ನಾಟ್ ಪಾಸಿಬಲ್. ಸ್ವಲ್ಪ ಜನ ಮಾಡ್ತಾರೆ, ರೆಂಬೆ ಕೊಂಬೆಗಳನ್ನ ಕಟ್ ಮಾಡಿದ್ಮೇಲೆ ನಾಳೆ ಇಂಟರ್ವ್ಯೂ ಅಂದ್ರೆ ಹಿಂದಿನ ದಿನ ಕುತ್ಕೊಂಡು ತಯಾರಿ ಮಾಡ್ತಾರೆ. ಆದ್ರೆ ಎಷ್ಟು ತಯಾರಿ ಆಗಿರತ್ತೆ ನಿನಗೂ ಗೊತ್ತು, ನನಗೂ ಗೊತ್ತು. ಆದ್ರೆ ನಾನು ಹಾರಲೇಬೇಕು, ಇಂಟರ್ವ್ಯೂ ಕೊಡ್ಲೇಬೇಕು, ಜಾಬ್ ತಗೋಬೇಕು, ನನ್ನ ಮನೆ ಪರಿಸ್ಥಿತಿ ಬದಲಾಯಿಸಬೇಕು ಅನ್ನೋ ವಿಚಾರ ನನಗಿತ್ತು ಅಂದ್ರೆ, ಇನ್ನೊಬ್ಬರು ಬಂದು ರೆಂಬೆ ಕಟ್ ಮಾಡೋರ್ಗು ಯಾಕೋ ವೇಟ್ ಮಾಡ್ತೀಯ ಪುಟ? ಇವತ್ತೇ ರೆಂಬೆಯಿಂದ ಹಾರು. ಹೌದು, ಜಾಸ್ತಿ ಹಾರೋಕ್ ಆಗಲ್ಲ, ಆಯಾಸ ಆಗತ್ತೆ, ನೆಲಕ್ಕೆ ಬೀಳ್ತೀಯ. ಡೋಂಟ್ ವರಿ, ವಿ ಆರ್ ವಿತ್ ಯು. ಜೊತೆಗೆ ಮಾಡೋಣ, ಪರಿಶ್ರಮ ಹಾಕೋಣ. ಇನ್ನ 1 ವರ್ಷ 2 ವರ್ಷ ಟೈಮ್ ಇದೆ. ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇದ್ರೆ 3 ವರ್ಷ ಟೈಮ್ ಇದೆ. ಫೈನಲ್ ಇಯರ್ ಡಿಗ್ರಿ ಇದ್ರೆ ಇನ್ನ 1 ವರ್ಷ ಟೈಮ್ ಇದೆ. ಲೆಟ್ಸ್ ಡೂ ಇಟ್. ಆದ್ರೆ ದಿನ ನಡೆಸ್ಕೊಂಡು ಏನ್ ಪ್ರತಿದಿನ ಒಂದು ರೂಟೀನ್ ನಡೆಸ್ತಾ ಇದೀವಲ್ಲ, ಆ ರೂಟೀನ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ರಿಸಲ್ಟ್ ಬರಲ್ಲ. ಫಾರ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. There is one concept with the help of this book I would like to demonstrate. First, understand the statement. To get a different result, we need to change the process. Let me repeat. To get a different result, we need to change the process. ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಿದಾಗ ನಮ್ಮ ಏನು ರಿಸಲ್ಟ್ ಅಲ್ಲಿ ಬದಲಾವಣೆಗಳಾಗ್ತವೆ, ಫಲಿತಾಂಶದಲ್ಲಿ ಬದಲಾವಣೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಪ್ರೊಡಕ್ಷನ್ ಹೌಸ್ ಅಥವಾ ಒಂದು ಪಬ್ಲಿಕೇಶನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬುಕ್ ಪ್ರಿಂಟ್ ಮಾಡೋದು ನಮ್ಮ ಕೆಲಸ ಅಂತ ಅನ್ಕೊಳ್ಳಿ. ಈ ತರದೊಂದು ಬುಕ್ ಪ್ರಿಂಟ್ ಮಾಡಬೇಕಾಗಿದೆ. ಕಲರು, ಸೈಜು ಎಲ್ಲ ಸೇಮು. ಇದೇ ತರದ ಬುಕ್ ಪ್ರಿಂಟ್ ಗಳನ್ನ ಮಾಡಬೇಕು ಅಂತಂದ್ರೆ ಪ್ರೊಸೆಸ್ ಸೇಮ್ ಇರಬೇಕು ಅಥವಾ ಬದಲಾಯಿಸ್ಕೊಂಡು ಇರಬೇಕು? ಸೇಮ್ ಇರಬೇಕು. ವೆನ್ ವಿ ಕೀಪ್ ದ ಸೇಮ್ ಪ್ರೊಸೆಸ್, result will be same, correct? And now I want to change the color of the cover of the book. Same process continue ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತಾ? ಅಥವಾ ಇದರಲ್ಲಿ ಇನ್ನ ಸ್ವಲ್ಪ ಪುಸ್ತಕಗಳನ್ನ, ಪೇಜ್ಗಳನ್ನ ಆಡ್ ಮಾಡಬೇಕು, ಇದರ ಫಾಂಟ್ ಸೈಜು, ಇದರ ಇಮೇಜಸ್ ಏನ್ ಬ್ಲಾಕ್ ಅಂಡ್ ವೈಟ್ ಬರ್ತಾ ಇದೆ ಅಲ್ಲ, ಇದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಕಲರ್ ಮಾಡಬೇಕಾಗಿದೆ, ಕಲರ್ ಪ್ರಿಂಟ್ಸ್ ಬರಬೇಕಾಗಿದೆ. ಶುಡ್ ಐ ಕಂಟಿನ್ಯೂ ವಿತ್ ದ ಸೇಮ್ ಪ್ರೊಸೆಸ್ ಟು ಗೆಟ್ ಅ ಡಿಫರೆಂಟ್ ರಿಸಲ್ಟ್? ವಾಟ್ ಶುಡ್ ಐ ಡೂ? ಚೇಂಜ್ ದ ಪ್ರೊಸೆಸ್. Simple. To get the different result, we should change the process. To get a different result at the end of your final year before the job interview, you need to change the process.
24 ಗಂಟೆಗಳ ಸಮಯದ ನಮ್ಮ ದಿನದ ಸಮಯವನ್ನ ನಾವು ಯಾವ ರೀತಿಯಾಗಿ ಈಗೇನು ನಾನು ಕಳೀತಾ ಇದ್ದೇನಲ್ಲ 24 ಅವರ್ಸ್ ಅನ್ನ ನಾನು ಸೆಟ್ ಮಾಡ್ಕೊಂಡಿದ್ದೇನೆ. 6 ಅವರೋ 7 ಅವರೋ 8 ಅವರೋ ನಾನು ಮಲ್ಕೋತೇನೆ. ಕಾಲೇಜಿಗೆ ಬರಬೇಕು, ಮನೆಗೆ ಹೋಗಬೇಕು, ಮೊಬೈಲಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಆಟ ಆಡ್ಕೋಬೇಕು, ಮನೆಗೆ ಹೆಲ್ಪ್ ಮಾಡಬೇಕು. ದಿಸ್ ಇಸ್ ಅ ರೂಟೀನ್, ದಿಸ್ ಇಸ್ ಅ ಪ್ರಾಸೆಸ್. ಇಫ್ ಯು ಕಂಟಿನ್ಯೂ ದ ಸೇಮ್ ಪ್ರಾಸೆಸ್, ಯು ಗೆಟ್ ದ ಸೇಮ್ ರಿಸಲ್ಟ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಗ್ತಾ ಇದೆನಾ? ಇಫ್ ಎಟ್ ಆಲ್ ಯು ವಾಂಟ್ ದ ಚೇಂಜ್ ಇನ್ ದ ರಿಸಲ್ಟ್, ಯು ಶುಡ್ ಚೇಂಜ್ ದ ಪ್ರಾಸೆಸ್. ಅಲ್ಲಣ್ಣ ಮತ್ತೆ ಎಲ್ಲರಿಗೂ 24 ಗಂಟೆ ಇರೋದು, ನಾನು ಹೆಂಗೆ ಅದೇನು ಸಪರೇಟ್ ಆಗಿ ತಗೊಳ್ಳಿ? ಎಸ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲರಿಗೂ ಇರೋದು 24 ಗಂಟೆ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನಾವು 24 ಗಂಟೆಗೆ ನಮ್ಮ ಟೈಮ್ ಟೇಬಲ್ ಸೆಟ್ ಮಾಡಿದೀವಿ, ಕರೆಕ್ಟಾ? ಸೊ ಇನ್ಮೇಲೆ ಲೆಟ್ ಅಸ್ ಚಾಲೆಂಜ್ ಅವರ್ ಮೈಂಡ್ ಸೆಟ್. ಲೆಟ್ ಅಸ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ನಮಗೆ 24 ಗಂಟೆಗಳಿಲ್ಲ ದಿನಕ್ಕೆ, ವಿ ಹ್ಯಾವ್ 23 ಅವರ್ಸ್. ಮುಂಚೆಯಿಂದನೂ ನಮ್ಮ ದಿನಕ್ಕೆ 23 ಗಂಟೆ ಇದ್ರೆ ನಾವು ಜೀವನ ಮಾಡ್ತಿದ್ವೋ ಇಲ್ವೋ? ಮಾಡ್ತಿದ್ವಿ. ಅದಕ್ಕೆ ಸೆಟ್ ಮಾಡ್ತಿದ್ವೋ ಟೈಮ್ ಟೇಬಲ್. ಈಗೂ ಹಂಗೆ ಮಾಡ್ಕೊಳ್ಳೋಣ. ಫ್ರಮ್ ಟುಮಾರೋ ಆನ್ವರ್ಡ್ಸ್ ವಿ ಹ್ಯಾವ್ 23 ಅವರ್ಸ್ ಅ ಡೇ. ಸೊ ನಮ್ಮ ದಿನದ ರೂಟೀನ್ಗಳನ್ನ ಜಗತ್ತಿಗೆ ಏನ್ ಇಷ್ಟು ದಿನ ಮಾಡ್ತಾ ಇದ್ದೀವಲ್ಲ ಅದನ್ನ ವಿ ವಿಲ್ ಕೀಪ್ ಇಟ್ ಫಾರ್ 23 ಅವರ್ಸ್. ಆಸ್ ಯೂಶುವಲ್ ಲೆಟ್ ಅಸ್ ಕಂಟಿನ್ಯೂ ದ ಪ್ರಾಸೆಸ್ ಫಾರ್ 23 ಅವರ್ಸ್. ಹಂಗಿದ್ರೆ 1 ಅವರ್ ಮಿಕ್ತಲ್ಲ, 23 + 1. ದಟ್ 1 ಅವರ್ ಯು ಡೂ ಇಟ್ ಫಾರ್ ಯೋರ್ ಸೆಲ್ಫ್. ದಟ್ ಕ್ಯಾನ್ ಬಿ ಇಂಗ್ಲಿಷ್ ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್, ದಟ್ ಕ್ಯಾನ್ ಬಿ ಮ್ಯಾಥಮೆಟಿಕ್ಸ್. ಎಷ್ಟೋ ಜನ ಹೇಳ್ತಾರೆ, ಅಣ್ಣ ಮ್ಯಾಥಮೆಟಿಕ್ಸ್ ಅಂದ್ರೆ ಕಬ್ಬಿಣದ ಕಡ್ಲೆ ಅಣ್ಣ, ನನಗೆ ಕಾನ್ಸೆಪ್ಟ್ ಗೊತ್ತಿಲ್ಲ, ನನಗೆ ಅರ್ಥ ಆಗಿಲ್ಲ. ಯಾವಾಗ? 8th ಗೆ 9th ಗೆ. Now you are in the 2nd year, you are in the 3rd year of your degree. You can take back those books. Daily 1 hour spend on it. Next 3 months, those concepts are easy for you. Trust me, it works. ಇವತ್ತಿಂದ ದಿನ 1 ಗಂಟೆ ನಾನು ಇಂಗ್ಲಿಷ್ ಮಾತಾಡೋ ಪ್ರಯತ್ನ ಮಾಡಿದ್ರೆ ಇನ್ನೊಂದು 6 ತಿಂಗಳಲ್ಲಿ ಇಂಗ್ಲಿಷ್ ಮಾತಾಡಕ್ ಬರಲ್ವಾ? ಅದೇನು ಬರ್ದೇ ಇರೋ ಲ್ಯಾಂಗ್ವೇಜ್? ಇಟ್ ಈಸ್ ಜಸ್ಟ್ ಅ ಲ್ಯಾಂಗ್ವೇಜ್, ನಾಟ್ ದ ನಾಲೆಜ್, ಮೈ ಡಿಯರ್ ಫ್ರೆಂಡ್ಸ್. ಆದರೆ ಆ ಪ್ರೊಸೆಸ್ ಬದಲಾವಣೆ ಮಾಡದೆ ನನಗೆ 4 ಜನರ ಎದುರುಗಡೆ ನಿಂತ್ಕೊಂಡು ಮಾತಾಡಿದ್ರೆ ಭಯ ಆಗತ್ತೆ. ಸೊ ಯು ನೀಡ್ ಟು ಚೇಂಜ್ ದ ಪ್ರೊಸೆಸ್. ಅಲ್ಲಿ ಕುತ್ಕೊಂಡು ಪ್ರತಿ 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅಲ್ಲಿ ಕುತ್ಕೊಂಡು ಇನ್ನೊಬ್ಬರು ಮಾತು ಕೇಳೋದು. ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಭಯ ಆಗತ್ತೆ ಅಂತಂದ್ರೆ ಆ ಭಯವನ್ನ ನಿವಾರಣೆ ಮಾಡಬೇಕು ಅಂದ್ರೆ ಆ ಪ್ರೊಸೆಸ್ ಚೇಂಜ್ ಮಾಡಬೇಕು. ಅಲ್ಲಿ ಕುತ್ಕೊಂಡಿರೋದು ಬಿಟ್ಟು ಇಲ್ಲಿ ಎದ್ದು ನಿಂತ್ಕೊಂಡು ಬರಬೇಕು. ಚೇಂಜ್ ದ ಪ್ರೊಸೆಸ್. ಒಂದೇ ದಿನಕ್ಕಾಗಲ್ಲ, ಟೇಕ್ ಟೈಮ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಇನ್ಸ್ಟೆಡ್ ಆಫ್ 24 ಅವರ್ಸ್ ಅ ಡೇ, ವಿ ಶಾಲ್ ಮೇಕ್ ಇಟ್ 23 + 1. 23 ಫಾರ್ ಎವ್ರಿಬಡಿ. ಜಗತ್ತಿಗೆ ಏನ್ ಬೇಕೋ ಅವ್ರಿಗೆಲ್ಲರಿಗೂ 23 ಅವರ್ಸ್. ಓಕೆ, ಅಪ್ಪ ಅಮ್ಮನಿಗೆ ಟೈಮ್ ಕೊಡಬೇಕು, ಸ್ಕೂಲ್ನವ್ರಿಗೆ ಟೈಮ್ ಕೊಡಬೇಕು, ಸಮಾಜದವ್ರಿಗೆ ಟೈಮ್ ಕೊಡಬೇಕು, ರಾಜ ರಾಣಿ ಶೋಕ್ ಟೈಮ್ ಕೊಡಬೇಕು. ಕೊನೆಗೆ ರಾತ್ರಿ ಅದೊಂದು ಕ್ರೈಮ್ ಡೈರಿಯಲ್ಲಿ 3 ಹೆಣ ನೋಡ್ಕೊಂಡು ಮಲ್ಕೋಬೇಕು. ಲೆಟ್ಸ್ ಡೂ ದಿಸ್. ಲೆಟ್ ಅಸ್. ಒಂದೇ ದಿನಕ್ಕೆ ನಾವು ಪೂರ್ತಿ ಯಾವ್ದೋ ಹಿಮಾಲಯದಲ್ಲಿರೋ ಸನ್ಯಾಸಿಗಳ ತರ ಆಗೋದು ಬೇಡ. 23 ಅವರ್ಸ್ ಕಂಟಿನ್ಯೂ ದ ಸೇಮ್ ರೂಟೀನ್, ಬಟ್ ಟೇಕ್ ಔಟ್ 1 ಅವರ್ ಫ್ರಮ್ ಯುವರ್ 24 ಅವರ್ ರೂಟೀನ್ ಅಂಡ್ ಡೂ ಇಟ್ ಫಾರ್ ಯುವರ್ ಸೆಲ್ಫ್. ನಿನಗೋಸ್ಕರ ನೀನು 1 ಅವರ್ ತಕ್ಕೊಳಕ್ ಆಗಲ್ಲ ಅಂತಂದ್ರೆ ಮುಂದಿನ 3 ವರ್ಷ, 2 ವರ್ಷ, 5 ವರ್ಷ ನಾವು ಹೇಳೋ ಮಾತುಗಳು, ದೇಶಕ್ಕೋಸ್ಕರ ನಾನು ಬಲಿದಾನ ಕೊಡ್ತೇನೆ, ಜೀವ ಕೊಡ್ತೇನೆ. ಅಯ್ಯೋ ಮಣ್ಣು, ನನಗೋಸ್ಕರ 1 ಅವರ್ ನಾನು ಶ್ರಮ ಹಾಕಕ್ಕಾಗಲ್ಲ ಅಂದ್ರೆ ದೇಶಕ್ಕೇನೋ ಜೀವ ಕೊಡ್ತೀವಿ ನಾವು. ಅಪ್ಪ ಅಮ್ಮನಿಗೋಸ್ಕರ ನಾನು ಕಷ್ಟಪಡೋಕೆ ರೆಡಿ ಇದ್ದೇನೆ, ನಿನ್ಗೋಸ್ಕರ ಕಷ್ಟಪಡು ಫಸ್ಟ್. Because next, for example, if you are in the first year of the degree, next 3 years, every day 1 hour. So 365 plus 365 plus 365. Definitely you are investing more than 1200 hours. 1200 hours, you can bring a lot of changes in you. Because you have decided to change the process, you will have a different results. So my dear friends, ಯಾರು ಬಂದು ಯಾವತ್ತೂ ಬಂದು ಛೂಮ್ ಅಂತಾರಂತಂದು ನಮ್ಮನ್ನ ಬದಲಾಯಿಸಕ್ಕಾಗಲ್ಲ. ಜೀವನ ಅನ್ನೋದು ನೀರಿನ ಮೇಲೆ ಗುಳ್ಳೆ ತರ ಇದ್ದಂಗೆ, ಯಾವತ್ತು ಯಾವ ಗುಳ್ಳೆ ಒಡೆದೋಗುತ್ತೆ, ಯಾವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಕಂಪ್ಲೀಟ್ಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಕೋಚಿಂಗ್ ಸೆಂಟರ್ಗಳ ಪಾಡಿಗದು ಇರಲಿ, ನಮ್ಮ ಪ್ರಯತ್ನದ ಮೇಲೆ ನಂಬಿಕೆ ಇರಲಿ. ನಿನಗೆ ಏನೋ ಬೇಕಲ್ಲ, ಅದಕ್ಕೆ ಹೇಳ್ತಾ ಇರೋದಲ್ಲ, ನಮ್ಮ ಈಗೊಂದು ವಿದ್ಯಾಪೋಷಕ ಕುಟುಂಬ ಹೆಂಗಿದೆ ಅಂತಂದ್ರೆ, ವಿ ಆರ್ ಜಸ್ಟ್ 1 ಕಾಲ್ ಅವೇ ಫ್ರಮ್ ಯು. ಒಂದು ಕಾಲ್ ಮಾಡು, ಮಾತಾಡು. ಇವತ್ತೇನೆ ಸಮಸ್ಯೆಗೆ ಪರಿಹಾರ ಸಿಗದೆ ಹೋದ್ರೆ ನಾಳೆಗಾದ್ರೂ ಅದಕ್ಕೊಂದು ಪರಿಹಾರ ನಾವು ತಂದು ಕೊಡ್ತೀವಿ. ಸೊ ನಿನ್ನ ಹತ್ರ ಏನಿದೆ ಅನ್ನೋದನ್ನ ಮಾತಾಡು, ಹೇಳು, ಚರ್ಚೆ ಮಾಡ್ಕೋ. ಬದಲಾವಣೆ ಆಗೋಕೆ ಮನಸ್ಥಿತಿಯನ್ನ ರೆಡಿ ಮಾಡ್ಕೋ. ಯಾಕಂದ್ರೆ ಜಗತ್ತು ಬದಲಾಗ್ತಾ ಇದೆ. ಗಾಂಧೀಜಿಯವರು ಹೇಳ್ದಂಗೆ, ಯು ಬಿ ದ ಚೇಂಜ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಸೊಸೈಟಿ. ಸಮಾಜದಲ್ಲಿ ಬದಲಾವಣೆಗಳನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಲ್ಲ, ಆ ಬದಲಾವಣೆ ನಿನ್ನಲ್ಲಿ ತಗೊಂಡ್ ಬಾ. ಆ ಬದಲಾವಣೆ ನಮ್ಮಿಂದನೇ ಶುರು ಮಾಡ್ಕೊಳ್ಳೋಣ. ಸಣ್ಣ ಪ್ರಯತ್ನದಿಂದ ಶುರು ಮಾಡ್ಕೊಳ್ಳೋಣ.
ಐ ಆಮ್ ಶ್ಯೂರ್ ಅಟ್ಲೀಸ್ಟ್ ಇಲ್ಲಿರೋ ಒಂದು 1000 ಜನ ವಿದ್ಯಾರ್ಥಿಗಳಲ್ಲಿ ಅಟ್ಲೀಸ್ಟ್ ಒಬ್ರೋ ಇಬ್ರೋ ಈ ಪ್ರಯತ್ನ ಮಾಡಿ ನೋಡ್ಕೊಳ್ಳಿ. ದಿನಕ್ಕೆ 1 ಅವರ್ ನಿಮಗೋಸ್ಕರ ಇನ್ವೆಸ್ಟ್ ಮಾಡ್ಕೊಳ್ಳಿ. 1 ತಿಂಗಳು ಟೈಮ್ ಸ್ಪೆಂಡ್ ಮಾಡಿ. ಎಷ್ಟೋ ಜನರ ಹತ್ರ ನನ್ನ ನಂಬರ್ ಇದೆ, ಆಲ್ರೆಡಿ ಯಾರು ನನ್ನ ಕ್ಲಾಸಸ್ ಅಟೆಂಡ್ ಮಾಡಿದಿರಲ್ಲ ಅವ್ರ ಹತ್ರ ನನ್ನ ನಂಬರ್ ಇದೆ. 1 ತಿಂಗಳಾದ್ಮೇಲೆ ಒಂದು ಫೋನ್ ಮಾಡಿ, ಅಣ್ಣ 1 ತಿಂಗಳಿಂದ ಹಿಂಗಿತ್ತು, 1 ತಿಂಗಳಲ್ಲಿ ಈ ಬದಲಾವಣೆಗಳಾಗಿದೆ ಅಂತಂದ್ರೆ ಡೆಫಿನೆಟ್ಲಿ ವಿಲ್ ಬಿ ಮೋರ್ ಕಾನ್ಫಿಡೆಂಟ್. ಅಂಡ್ ಐ ಬಿಲೀವ್ ಈ ಇಂಥ ಸಣ್ಣ ಸಣ್ಣ ಬದಲಾವಣೆಗಳನ್ನು, ಸಣ್ಣ ಸಣ್ಣ ಕೌಶಲ್ಯಗಳನ್ನು ನಾವು ವೃದ್ಧಿಸ್ಕೊಂಡು ಹೋದಾಗ ಒಂದು ಒಳ್ಳೆ ಜೀವನಕ್ಕೆ ನಾವು ತಳಹಾದಿಗಳನ್ನು ಹಾಕೋತೀವಿ. ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ, ಉಣುತ ದಾರಿಯ ಸಿಕ್ಕದೆಂಜಲನ್ನು ಕೆಲದಿ ದಿನವ ಕಳೆ, ಗುರು ಶಿಷ್ಯಗಳ ಪಟ್ಟ ನಿನಗೇತಕ್ಕೆ ನಿನಗೆ ನೀನೇ ಗುರುವೋ ಮಂಕುತಿಮ್ಮ. ಯು ಬಿ ದ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ. ಜೊತೆಗೆ ಇದ್ದೇ ಇದ್ದೀವಿ. ಆ ನಂಬಿಕೆ ನಿನ್ನಲ್ಲಿರಲಿ, ಆ ನಂಬಿಕೆ ನಮ್ಮಲ್ಲಿರಲಿ. ಜೊತೆ ಸೇರಿಕೊಂಡು ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಣ. ಯಾಕಂದ್ರೆ ಇದೇ ಒಂದು ಒಳ್ಳೆ ಸಮಾಜದಲ್ಲಿ ನಾಳೆ ನನ್ನ ಮತ್ತು ನಿನ್ನ ಮಕ್ಕಳುಗಳು ಬದುಕಬೇಕಾಗ್ತವೆ. ಸೊ ನಾವು ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡ್ಕೊಂಡು ಇಟ್ಕೊಂಡಾಗ ನಾವಿರಲಿ ಇಲ್ಲದೆ ಇರಲಿ ನಮ್ಮ ಮಕ್ಕಳು ಒಂದು ಒಳ್ಳೆ ಪರಿಸ್ಥಿತಿಯಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ಬರುತ್ತೆ. ಫಾರ್ ದ್ಯಾಟ್ ವಿ ನೀಡ್ ಟು ಬಿ ಅ ಗುಡ್ ಹ್ಯೂಮನ್ ಬೀಯಿಂಗ್ ಅಂಡ್ ಗುಡ್ ಹ್ಯೂಮನ್ ರಿಸೋರ್ಸಸ್. ಸೊ ವಿ ಶಾಲ್ ಆಲ್ ಪುಟ್ ಅವರ್ ಎನರ್ಜಿ. ಸಮಯ ಎಲ್ಲರಿಗೂ ಅಷ್ಟೇ ಇದೆ. ನಿಮ್ಮ ದಿನದ ಸಮಯದ 1 ಅವರನ್ನು ಕೊಡಿ. ಪ್ರೊಸೆಸ್ನ ಚೇಂಜ್ ಮಾಡಿ. ಬದಲಾವಣೆ ನಿಮ್ಮ ಕೈಯಲ್ಲಿರುತ್ತೆ. ಆ ಬದಲಾವಣೆಯನ್ನು ಬಳಸ್ಕೊಂಡು ಒಳ್ಳೆ ಜೀವನವನ್ನು ಮಾಡ್ಕೊಳ್ಳೋ ಒಂದು ಪ್ರಯತ್ನ ಪಡೋಣ. ರೈಟ್? ಸೊ ಟೈಮ್ ನೋಡ್ಕೊಂಡ್ರೂ ಇಷ್ಟು ಟೈಮ್ ಹೋಗುತ್ತೆ. ಸೊ ಟೈಮ್ ಜಾಸ್ತಿ ಆಗಿದೆ. ಅದೇ ಹೇಳ್ತಾರಲ್ಲ, ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಕೈಯಲ್ಲಿ ಪ್ರವೀಣ್ ಅಣ್ಣನಿಗೆ ಮೈಕ್ ಕೊಟ್ಟರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಇದನ್ನ ಇಲ್ಲಿನೇ ವಿರಾಮ ಕೊಡೋ ಸಮಯ. ಯಾರು ಸೆಕೆಂಡ್ ಇಯರಲ್ಲಿ ಇದ್ದೀರಲ್ಲ, ಅನ್ಫಾರ್ಚುನೇಟ್ಲಿ ಹೋದ ವರ್ಷ ನಾನೂ ಬರಲಿಲ್ಲ, ಕ್ಯಾಂಪು ಆಗಲಿಲ್ಲ. ನೋಡೋಣ ಯಾವುದೋ ಒಂದು ಅವಕಾಶ. ಯಾಕಂದರೆ ಗಾಡ್ ಕನೆಕ್ಟ್ಸ್ ರೈಟ್ ಪೀಪಲ್ ಅಟ್ ರೈಟ್ ಟೈಮ್ ಫಾರ್ ರೈಟ್ ಪರ್ಪಸ್. ಆ ಭಗವಂತ ಅದೊಂದು ಸಮಯವನ್ನು, ಒಂದು ಕನೆಕ್ಷನನ್ನು ರೆಡಿ ಮಾಡಿಕೊಡ್ತಾನೆ. ಮೇ ಬಿ ಒಂದಿನ ನಾವು ಮೀಟ್ ಮಾಡೋ ಪ್ರಯತ್ನ ಮಾಡೋಣ. ಆ್ಯಂಡ್ ಯಾರು ಫಸ್ಟ್ ಇಯರಲ್ಲಿ ಇದ್ದೀರಲ್ಲ, ವಿ ಆಲ್ ಪ್ರೇ. ಯಾಕಂದರೆ ಈ ಕೋವಿಡ್ ವೈರಸ್ ಅನ್ನೋದು ಮೋಸ್ಟ್ಲಿ ಇಂಡಿಯಾನ ಹಾಲಿಡೇ ಡೆಸ್ಟಿನೇಷನ್ ಅನ್ಕೊಂಡಿದೆ. ಅದು ಇಡೀ ಮಿಕ್ಕಿದ ಟೈಮೆಲ್ಲ ಇಡೀ ದೇಶ ಎಲ್ಲ ಬೇರೆ ಬೇರೆ ಜಗತ್ತು ಸುತ್ತಾಡಿಕೊಂಡು ಮಾರ್ಚ್ ಏಪ್ರಿಲ್ ಮೇಗೆ ನಮ್ಮ ದೇಶಕ್ಕೆ ಹಾಲಿಡೇ ಡೆಸ್ಟಿನೇಷನ್ಗೆ ಬರುತ್ತೆ. ಹೌದಾ? ಎಲ್ಲರಿಗೂ ಹಾಲಿಡೇ ಕೊಡುತ್ತೆ. ಅಟ್ಲೀಸ್ಟ್ ಈ ಸರಿ ಆ ಕೃಷ್ಣ ಪರಮಾತ್ಮನ ಹತ್ರ ಕೇಳ್ಕೊಳ್ಳೋಣ, ತಂದೆ ಬೇರೆ ಹಾಲಿಡೇ ಡೆಸ್ಟಿನೇಷನ್ ಬೇರೆ ಕಡೆ ನೋಡ್ಕೊಳ್ಳಪ್ಪ. ವಿ ಶಾಲ್ ಹ್ಯಾವ್ ದಿಸ್ ಪ್ರೋಗ್ರಾಮ್. ಯಾಕಂದರೆ ಇಲ್ಲಿ ಏನು 5 ದಿನದ ಕಾರ್ಯಕ್ರಮ ಆಗುತ್ತೆ, ಮುಂದಿನ ನಿಮ್ಮ 50 ವರ್ಷದ ಭವಿಷ್ಯಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ. ಅದು ತಪ್ಪದೇ ಇರೋಂಗಾಗಲಿ. ಅವ್ನು ಎಲ್ಲರಿಗೂ ಒಂದು ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ, ಎಲ್ಲರಿಗೂ ಒಂದು ಜೀವನಕ್ಕೆ ಮಾರ್ಗವನ್ನು ಕೊಡಲಿ. ಒನ್ಸ್ ಅಗೇನ್ ಕೃಷ್ಣಾಯ ವಾಸುದೇವಾಯ, ಹರಯೇ ಪರಮಾತ್ಮನೇ, ಪ್ರಣತ ಕ್ಲೇಶನಾಶಾಯ, ಗೋವಿಂದಾಯ ನಮೋ ನಮಃ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್.